ಅಲ್ಲ ನಿಂಗಾದ್ರೆ ಎಂತ ಸೊಕ್ಕ ಮರಯ್ಯ. ಆ ಆಗ್ಲಿಂದ ಕರೀತಾ ಇದೀನಿ. ಅದು ಅಪ್ಪಾಜಿ ಎಂತದಿಲ್ಲ, ಹಂಗಲ್ದಾಗ ಆಟ ಆಡ್ಕೋತ ಇದ್ದೆ. ಸುಶೀಲ ನೋಡ, ರೇನ್ ಕೋಟ್ ಬೇಕು ಅಂತ ಹೇಳ್ತಾ ಇದ್ದೆ ಅಲ್ಲ, ತಗೊಂಬಂದಿನ್ ನೋಡ. ಭಾರಿ ಗಣ ಕದಿ ಮರ, ಬಣ್ಣ ಮಾತ್ರ ಚಂದ ಇರೋದಂತ. ತಮಣಿ ಹಾಕ್ ನೋಡ, ಸಮ ಆತದ ಎಂತದಂತ ನೋಡು. ಆಮೇಲೆ ಸಮ ಆಗಲ್ಲದು ದೊಡ್ಡ ಆತು ಸಣ್ಣ ಆತು ಅದ್ನೆಲ್ಲ ಹೇಳದ್ ಬೇಡ. ನೋಡ ಹಾಕ್ ನೋಡ ಇದ್ನ. ಸರಿ ಆತ ಅಪ್ಪಾಜಿ, ನೋಡ್ತೀನಿ. ಘನ ಕದಿ ಅಪ್ಪಾಜಿ, ಸಮ ಆತದಂತ. ಒಂದ್ ಸ್ವಲ್ಪ ದೊಡ್ಡ ಆತಂತ ಕಾಣ್ತದೆ. ಎಂತ ಆಗಲ್ಲ, ದೊಡ್ಡಕ್ಕೆ ಇರ್ಬೇಕು ಅದು. ಒಂದು 2 ವರ್ಷ ಹಾಕ್ಬಾರ್ದ? ಇದೊಂದು ವರ್ಷ ಹಾಕೊಂಡ ಬರ್ಬೇಕಾಕತ್ತ ಅಂತ ನೋಡ್ತಾ ಇದೀನ. ಎಂತದಿಲ್ಲ, 4 ವರ್ಷ ಮಾತ್ರ ಹಾಕ್ಬೇಕು ನೋಡ. ನೋಡಿ ಸುಶೀಲ, ಟೈಟ್ ಇರೋ ತಂದ್ಕೊಂಡ್ರೆ ಒಂದೇ ವರ್ಷದಾಗೆ ಅದು ಬಿರ್ದೋಗ್ಬೇಕಪ್ಪ. ಹಂಗ ಹಾಕೊಂಡು ತೆಗಿಯಕಾತು ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಟೈಟ್ ಇರ್ಬೇಕಂತೆ. ಎಂತದಿಲ್ಲ, ಸುಮ್ಮನೆ ನೀವು. ಸ್ವಲ್ಪ ಲೂಸ್ ಇರ್ಬೇಕು, ಹಾಕೊಂಡ್ರೆ ಆರಾಮ ಆಗ್ತದಂತ. ದನಕಡಿ ಅಪ್ಪಾಜಿ ಚಂದ ಇರೋದಂತ. ಅಲ್ರಿ, ಅಲ್ಲ ಎಷ್ಟಾಯ್ತು ಅಂತ. ಅಲ್ಲ ಎಷ್ಟಾಯ್ತು ಅಂತ ಕೇಳ್ಕೊಂಡ ನೀವು ಅಮ್ಮ ಮಗಳಿಂದ ದುಡ್ಡು ಕೊಡ್ತೀರ ನಂಗೆ? ತಂದು ಕೊಟ್ಟಿದ್ದಲ್ದೆ ಎಷ್ಟಾಯ್ತು, ಎಲ್ಲಿಂದ ತಂದ್ರಿ, ಎಲ್ಲನೂ ಹೇಳ್ಬೇಕು. ಅಯ್ಯೋ ಅಯ್ಯಪ್ಪ ಅನ್ಸುವ. ಎಷ್ಟಾಯ್ತಂತ ಕೇಳ್ರ ಬೆರ್ಸ್ಕೊಂಡಿರುತ್ತದೆ. ಅಮ್ಮ, ನಾ ಶಾಲೆಗೆ ಹೋಗ್ಬೇಕಾದ್ರೆ ನಾಳೆ ಇದನ್ನ ಹಾಕೋತೀನಿ. ಹಾಕು ಹೋಗಕ್ಕೆ ತಗೋ ಬಂದಿರೋದು, ಮತ್ತೆಂತ ಪೂಜೆ ಮಾಡಕ್ಕಲ್ಲ. ಹಾಕು ಹೋಗು, ಇನ್ಮೇಲಾದ್ರೆ ಒದ್ಕೂತ ಬರ್ಬೇಡ. ಮತ್ತೆ ಅವ್ರು ಇವ್ರ ಮಕ್ಕಳ ಜೊತೆ ಸೇರ್ಕೊಂಡ ಆ ಛತ್ರಿ ಒಂದ್ ಸಮ ಮಾಡಿಯ ಅದೇ ತರ ಏನಾದ್ರೂ ಮಾಡ್ಕೊಂಡು ಬಂದ್ರೆ ಮುಗ್ಲೂಡೆ ಮಾಡ್ತೀನಿ ಅಷ್ಟೇ, ಒಳಗ್ ಸೇರ್ಸಲ್ಲ ಅಂತ. ಇಲ್ಲ ಮಾರೈತಿ, ಘನ ಮಾಡಿಟ್ಕೋತೀನಿ ಆತ. ಮತ್ತೆ ಎಂತಾರು ಮಾಡ್ಕೊಂಡ್ ಬರ್ಬೇಕಲ್ಲ. ಕಾಣೆಗೆ ಹೋತು ಅಮ್ಮ, ಅವ್ರು ಹರಿದಾಕಿದ್ರು ಇವ್ರು ಹರಿದಾಕಿದ್ರು ಅಂತ ಹೇಳ್ಕೊಂಡು ಏನಾದ್ರು ಬಂದ್ರೆ ಸಾಮಾನ್ಯ ನಿಮ್ಮಮ್ಮ ಹೇಳದಷ್ಟೇ. ನಾ ಮತ್ ಮಾಡಿ ತೋರಿಸ್ತೀನಿ, ಒಳಗ್ ಸೇರ್ಸಲ್ಲ ಅಂತ. ಏನ್ರಿ ಅಪ್ಪಾಜಿ, ಘನ ಮಾಡ್ಕೊ ಇಟ್ಕೋತೀನಿ ಆತ. ಅಯ್ಯೋ ದೇವ್ರೆ, ನಾಳೆ ಘನ ಮಳೆ ಇರ್ಬೇಕು. ಮಳೆನ ಹಾಕು ಹೋಗ್ಬೇಕು ನಾನು. ಅಮ್ಮ, ನನ್ ಶಾಲೆಲಿ ಎಲ್ಲರ ಹತ್ರನೂ ನೀನ್ ಕೊಟ್ಟು ಗೊತ್ತಾ, ಎಲ್ರು ಹಾಕು ಬರೋರಿ ಕಣೆ. ಛತ್ರಿ ಮಾತ್ರ ಯಾರು ತಗೋಬರಲ್ಲ, ನಾವ್ ಒಬ್ಬನೇ ಆಗಿತ್ತು ಗೊತ್ತಾ. ಇವತ್ ಖುಷಿ ಆಯ್ತು ಕಣೆ, ನಾಳೆ ನಾನು ಹಾಕು ಹೋಗ್ತೀನಿ. ಅಪ್ಪಾಜಿ ಘನ ಬಣ್ಣದಿ ತಗೋ ಬಂದಿರ್ ಕಣೆ, ನಾಳೆ ಘನ ಮಳೆ ಬರ್ಬೇಕು ಮಾತ್ರ. ಸರಿ ಆಯ್ತು, ಹಾಕು ಹೋಗು. ನನ್ ಕೆಲ್ಸ ಇರೋದು, ನಾ ಹೋಗ್ತೀನಿ. ಬರೀ ಅದು ಇದು ತೆಗಿಸ್ಕೊಡೋದೇ ಆಯ್ತು, ಮಾರ್ಸಂತೂ ಎಂತದೂ ಇಲ್ಲ ನಿಂದು ಶಾಲೆಗೆ. ಇಲ್ರಿ ಅಪ್ಪಾಜಿ, ಘನ ಮಾಡ್ಕೊ ಓದ್ತೀನಿ. ನೀವು ಓದ್ಲೇಬೇಕು, ಮತ್ತೆಂತ. ಕೇಳಿದ್ದು ಎಲ್ಲಾ ತಂದು ಕೊಡೋದು ನಾವು, ಮಾರ್ಕ್ಸ್ ಮಾತ್ರ ಎಂತದೂ ಇಲ್ಲ. ನೋಡ್ತೀನಿ, ಈಗ ಪರೀಕ್ಷೆ ಇರೋದಲ್ಲ, ಅಕ್ಟೋಬರ್ ರಜೆಗಿಂತ ಮೊದ್ಲು ಪರೀಕ್ಷೆ ಅಂತ ಮಾಡ್ತೀರಿ. ಅದು ನೋಡ್ತೀನಲ್ಲ ನಿಮ್ಗೆ ಎಷ್ಟು ಬೋತವೆ ಅಂತ. ಆಯ್ತು ಅಪ್ಪಾಜಿ. ಪರೀಕ್ಷೆ ವಿಷಯ ತೆಗಿಯೋದೇ ಬೇಡ, ಹೋಗ್ಬಿಡ್ತಾನೆ. ಅಲ್ಲ, ಕೊನ್ನೆ ದಿನ ಆಗಿತ್ತ ಅಂತ ನೀ ನನಗ್ ಕಾಣದೆ ಬಹಳ ದಿನ ಆಗೋಗಿತ್ತು ಮಾತ್ರ. ಯಾಟಲಿ ಹೆಂಗಾಗಿದ್ವ ಏನಪ್ಪ, ಸುಮಾರು ತಗೊಂಡ್ಬಂದರಿ ಹಂಗೇಳಿ. ಕೇಳಂಗಾರು ಅದ್ಯಾ? ಓದು ಇಲ್ಲ. ಮಸಾಲೆ ಹುರಿದು ಸಾರು ಮಾಡಿದಿದ್ರೆ ಒಂದ್ 2 ದಿನನಾದ್ರೂ ಇಟ್ಕೊ ತಿನ್ಬೋದಾಗಿತ್ತು. ನಮ್ಮನೆ ಗುಡ್ಸಿಗೆ ಬುಂಡಿ ಮೇಲೆ ಹಾಕ್ಬೇಕು ಅಂತರಿ. ನಮ್ಮನೆ ಟಮಾಟಿಗೆ ಆಗಲ್ಲಪ್ಪ ಸಾರು ಮಾಡಿದ್ರೆ, ಅನ್ನ ಅಂತ ಮುಟ್ಟಲ್ಲ. ಈ ಬಂಡಿ ಮೇಲೆ ಹಾಕೊಂಡು ಒಂದೇ ದಿನಕ್ಕೆ ಪೂರಾ ಖಾಲಿ ಆಗೋತದೆ. ನಾಳೆ ಮತ್ತೆ ಹುಡುಕಾತೇನೆ, ಎಂತ ಮಾಡೋದು ಅಡುಗೆಗೆ, ಎಂತ ಮಾಡೋದಂತ. ಸುಶೀಲಾ, ಘನ ಮಾಡ್ಕಣೆ, ಹೊಸಿ ಬಿಸಿ ಎಲ್ಲ ತೆಗಿಬೇಡ. ಘನ ಮಾಡ್ಕೊಂಡು ಕೊಚ್ಚದ ಸಣ್ಣ ಬೆಂಕಿಲಿ ಇಟ್ಕೊಂಡು ಘನ ಮಾಡ್ಕೊಂಡು ಬೇಯಿಸು. ಇದು ಇವ್ರ ಹತ್ರನೇ ಇಳಿಸ್ಕೋಬೇಕೀಗ ನಾನು. ನಂಗೆ ಅಡುಗೆ ಮಾಡಕ್ ಬರಲ್ಲ ನೋಡು, ಇವ್ರು ಹೇಳ್ಕೊಟ್ಟೆ ಮಾಡ್ಬೇಕೇನೋ ನಾನು. ಆತ ಹಂಗೆ ಮಾಡ್ತಾ ಇದೀನಿ. ಅಮ್ಮ, ನೀನ್ ಮಾಡ್ತಾ ಇದೀನಿ, ಘಮ ಘಮ ಅಂತೀರಿ ಗೊತ್ತಾ.
ನಿಂಗೆ ವಾಸನೆ ಬರೋದೇ ಬೇಡ, ಹೊಟ್ಟೆ ಹಸ್ದಂಗೆ ಆಗೋದು. ಘನ ಮಾಡ್ಬೇಕಣೆ. ಸಾರನ್ ಮಾಡ್ಲ ನೋಡ್ ನೀನು. ಅಪ್ಪಾಜಿ ತಗೋ ಬಂದಿದ್ರಾ? ಪ್ಲಾಟಿಗೆ ಹೋಗಿದ್ರಲ್ಲ ನಿಮ್ ರೆಂಟ್ ಕೊಟ್ಟಾರಕ್ಕೆ, ತಗೋ ಬಂದವ್ರೆ. ಮಸ್ತ್ ಊಟ ಮಾಡ್ಬೋದು ಹಂಗಾದ್ರೆ ಇವತ್ತು. ಎಲ್ರೆಲ್ರು ಖುಷಿ. ರೇನ್ ಕೋಟ್ ತಂದಿದ್ದೊಂದು ಖುಷಿ, ನೀನ್ ಮಾಡ್ತಾ ಇರೋದೊಂದು. ಅಮ್ಮ ರೇನ್ ಕೋಟ್ ಘನ ಹಾಕಿರೋದಲ್ಲ ಚಂದಿರತ್ ಕಣೆ. ನಾಳೆ ಮಾತ್ರ ಘನ ಮಳೆ ಹೋಗ್ಬೇಕು ಕಣೆ. ಆತಾಯ್ತು, ಮಳೆನೂ ಬರ್ತದೆ ಎಲ್ಲನೂ ಬರ್ತದೆ. ರೈನ್ ಕೋಟು ಬಂದಾತಲ್ಲ, ಏನೋ ಮಾಡ್ಕೊ ಹೇಳ್ಕೊಂಡೆ ಅಂತೂ ತಂದು ಕೊಟ್ಟಾರೆ. ಘನ ಮಾಡ್ಕೊ ಹೋದ್ ನೀನು, ಗೊತ್ತಾಯ್ತಾ? ಮತ್ತೆ ಪರೀಕ್ಷೆ ಎಲ್ಲ ಹತ್ರ ಬಂತು. 2-3 ಮಾರ್ಕ್ಸ್ ತಗೊಂಡೆ ಅಂದ್ರೆ ತಪ್ಸಕ್ಕೆ ಈ ಸತಿ ನಾ ಮಾತ್ರ ಬರಲ್ಲ ನೋಡುವ. ಮತ್ತೆ ರೇನ್ ಕೋಟ್ ಅವ್ನ್ ಕೇಳ್ದ ಇವ್ನ್ ಕೇಳ್ದ ಅಂತ ಹೇಳ್ಕೊಂಡ ಇಡೀ ಊರ್ನವ್ರಿಗೆಲ್ಲ ದಾನ ಮಾಡಕ್ ಹೋಗೋದ್ ಬೇಡ ನೀನು, ಅರ್ಥ ಆಯ್ತಾ? ಮತ್ತ ಅದ್ನೇನಾರು ಹರ್ಕು ಬರ್ಬೇಕಲ್ಲ, ಬಸ್ ಸಿಕ್ತಾಕ್ತು ಅಲ್ಲಿ ತಾಕ್ತು ಅಂತ ಹೇಳ್ಕೊಂತ. ಮತ್ ನಿನ್ನ ಸುಮ್ಮನೆ ಬಿಡಲ್ಲ ನಾನು. ಇಲ್ಲ ಮಾರ್ಗಿತಿ, ಸ್ನಾನ ಮಾಡ್ಕೊ ತಗೋಬತ್ತೀನಿ ಅಂತ ಹೇಳಿನ್ ನಾನು. ಮತ್ತೆ ಅದ್ನೇ ಹೇಳ್ತಾಳೆ. ತೊರ್ದೆ ಒಂದಿರ್ಬೇಕಲ್ಲ ನಿಂಗಿರೋದು ಆವಾಗ. ಆತ್ ಮಾರ್ಗಿತಿ, ಅಡ್ಗೆ ಆದ್ಮೇಲೆ ಕೊರಿ, ನಂಗನ ಖುಷಿ ಆಯ್ತದೆ. ಓದೋದು ಬರೆಯೋದು ವಿಷಯ ಎತ್ತಂಗೆ ಇಲ್ಲ, ಜಾಗ ಖಾಲಿ ಮಾತ್ರ. ಓಯ್ ನೋಡಿದ್ರಲ್ಲ, ನಮ್ಮನೆ ಕತೆ ಮಾತ್ರ ಇದೆ ಮಾರ್ರ. ಪ್ರತಿ ವರ್ಷನೂ ಒಂದೇ ತರ. ನಿಮ್ಮನೆ ಕತೆ ಹೆಂಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆತಾ. ಮತ್ತೆ ಈ ಸ್ಟೋರಿ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಮತ್ತೆ KS ಕನ್ನಡ ಕಾರ್ಟೂನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆತಾ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮಾರ್ರ.